ಬೀದರ್ ಜಿಲ್ಲೆಯ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ಕೂಡ ಡೆನ್ ನೆಟ್ವರ್ಕ್ ವತಿಯಿಂದ ಅನಂತ ಧನ್ಯವಾದಗಳು. ಇದೀಗ ಬೀದರ್ ನಗರದಲ್ಲಿ ಕೇವಲ 500 ರೂಪಾಯಿಗೆ ಒಂದು ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನ ನೂತನವಾಗಿ ಕೊಡಲಾಗ್ತಾ ಇದೆ. ಅದರ ಜೊತೆಗೆ 350 ರೂಪಾಯಿ ಬೆಲೆಯ 1 ತಿಂಗಳ ಕನ್ನಡ ಹಾಗೂ ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗುವುದು. ಕೇವಲ 500 ರೂಪಾಯಿಗೆ ಹೊಸ ಬಾಕ್ಸ್ ಕೊಡುತ್ತೇವೆ. ಅದರ ಜೊತೆಗೆ ಅದೇ ಒಂದು ಹಣದಲ್ಲಿ 350 ರೂಪಾಯಿಯ 1 ತಿಂಗಳ ಕನ್ನಡ ಮತ್ತು ಹಿಂದಿ ಪ್ಯಾಕ್ಗಳನ್ನು ಉಚಿತವಾಗಿ ರೀಚಾರ್ಜ್ ಕೂಡ ಮಾಡಿಕೊಡಲಾಗ್ತಾ ಇದೆ. ಸ್ಕೈ ವರ್ತ್ ಹಳೆ ರಿಪೇರಿ ಮಾಡುವಂತಹ ಒಂದು ಬಾಕ್ಸ್ಗಳನ್ನು ಕೂಡ ನೀವು ನಮ್ಮಲ್ಲಿ ತೆಗೆದುಕೊಂಡು ಬಂದರೆ ಕೇವಲ 200 ರೂಪಾಯಿಯಲ್ಲಿ ಅದನ್ನ ರಿಪೇರಿ ಮಾಡಿ ತಮಗೆ ಕನೆಕ್ಷನ್ ಕೂಡ ಕೊಡಲಾಗುವುದು. ಇದೇ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಉಚಿತವಾಗಿರ್ತಕ್ಕಂಥ 350 ರೂಪಾಯಿಯ ಸೇವೆಯನ್ನ, ರಿಚಾರ್ಜ್ ಸೇವೆಯನ್ನ ಹೊಸ ಬಾಕ್ಸ್ ಪಡೆದುಕೊಂಡ್ರೆ ತಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ. ಹಳೆಯ ಚಂದಾದಾರರು ಏನಾದರೂ ತಮ್ಮಲ್ಲಿರುವಂತಹ ಸ್ಕೈ ವರ್ತ್ ಒಂದು ಸೆಟ್ ಟಾಪ್ ಬಾಕ್ಸ್ ಅನ್ನು ನಮ್ಮಲ್ಲಿ ತೆಗೆದುಕೊಂಡು ಬಂದ್ರೆ 200 ರೂಪಾಯಿಯಲ್ಲಿ ನಿಮಗೆ ರಿಪೇರಿ ಕೂಡ ಮಾಡಿ ಕೊಡಲಾಗ್ತಾ ಇದೆ. ಹೀಗಾಗಿ ಕನೆಕ್ಷನ್ಗಾಗಿ, ಹೊಸ ಕನೆಕ್ಷನ್ಗಾಗಿ ತಾವು ನಮ್ಮ ಆಯಾ ಓಣಿಯ ಎಲ್ಲ ಆಪರೇಟರ್ಗಳಿಗೆ ಸಂಪರ್ಕ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೆಳಗಡೆ ಎಲ್ಲ ಒಂದು ಓಣಿಯ ಒಂದು ಸಂಪರ್ಕ ಆಪರೇಟರ್ಗಳ ಒಂದು ಸಂಪರ್ಕದ ಮೊಬೈಲ್ ನಂಬರ್ಗಳನ್ನು ಕೊಡಲಾಗಿದೆ. ಆ ಒಂದು ಮೊಬೈಲ್ ನಂಬರ್ಗೆ ತಾವೆಲ್ಲರೂ ಕೂಡ ಒಂದು ಸಂಪರ್ಕಿಸಿ ಡೆನ್ ಸೆಟ್ ಟಾಪ್ ಬಾಕ್ಸ್ ಅನ್ನು ಪಡೆದುಕೊಳ್ಳಿ. ಇದು ಡಿಜಿಟಲ್ ಬಾಕ್ಸ್, ಇದು ನಿಮ್ಮ ಚಾನಲ್ ಡೆನ್ ನೆಟ್ವರ್ಕ್, ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ತಪ್ಪದೆ ತಾವೆಲ್ಲರೂ ಕೂಡ ಚಂದಾದಾರರಾಗಿ ಡೆನ್ ಸೆಟ್ ಟಾಪ್ ಬಾಕ್ಸ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ್ಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಒಟ್ಟು 9 ಪೊಲೀಸ್ ಠಾಣೆಗಳಲ್ಲಿ 42 ಪ್ರಕರಣಗಳನ್ನು ಭೇದಿಸಿದ ಜಿಲ್ಲಾ ಪೊಲೀಸ್ ಇಲಾಖೆ 1,50,00,000 ಮಾಲು ಜಪ್ತಿ ಮಾಡಿಕೊಳ್ಳಲಾಗಿದೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಎಸ್ಪಿ ಪ್ರದೀಪ್ ಗುಂಟಿ. ಚಿಟಗುಪ್ಪ ಪಟ್ಟಣದಲ್ಲಿ ಸಂಭ್ರಮದಿಂದ ಜರುಗಿದ ಶ್ರೀ ಭವಾನಿ ಮಾತೆ ಪಲ್ಲಕ್ಕಿ ಉತ್ಸವ. ರಾಜ್ಯ ಮತ್ತು ಹೊರ ರಾಜ್ಯದ ನೂರಾರು ಭಕ್ತರು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಭಾಗಿ. ಗಮನ ಸೆಳೆದ ಭವಾನಿ ಮಾತೆ, ಪಂಚಮುಖಿ ಹನುಮಾನ್, ಉಜ್ವಲ್ ಮಹಾಕಾಲ್ ಒಂದು ಸ್ತಬ್ಧ ಚಿತ್ರಗಳು. ಭಾಲ್ಕಿಯಲ್ಲಿ ಆಯೋಜಿಸಿದ ನವಜೀವನ ಸಮಿತಿ ರಚನೆ ಮತ್ತು ಆತ್ಮಾವಲೋಕನ ಕಾರ್ಯಕ್ರಮ. ವ್ಯಸನಗಳಿಗೆ ದಾಸರಾದವರು ಹೊಸ ಜೀವನ ನಡೆಸಲು ಮದ್ಯವರ್ಜನ ಶಿಬಿರ ಸಹಕಾರಿಯಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾದೇಶಿಕ ನಿರ್ದೇಶಕ ದಿನೇಶ್ ಪೂಜಾರಿ ಹೇಳಿಕೆ. ನವೆಂಬರ್ 9ರಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆ ದಿನಾಂಕ ಘೋಷಣೆ ಮಾಡಿದ ಜಿಲ್ಲಾ ಚುನಾವಣಾಧಿಕಾರಿ ಶಶಿಕಾಂತ್ ಸೆಂಬಳ್ಳಿ. ನೀತಿ ಸಂಹಿತೆ ಜಾರಿ ಮಾಡಲಾಗಿದೆ. ಚುನಾವಣಾ ನೀತಿ ನಿಯಮಗಳನ್ನು ಪಾಲಿಸಲು ಮನವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲೆಯಾದ್ಯಂತ ಕಳೆದ 4-5 ತಿಂಗಳಿನಿಂದ ನಡೆದಿರುವಂತಹ ರಾಬರಿ, ಕಳ್ಳತನ, ಕಾರು ಬೈಕ್ ಕಳ್ಳತನ, ಕಿಡ್ನಾಪ್ ಸೇರಿದಂತೆ ಹಲವು ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಜಿಲ್ಲೆಯಾದ್ಯಂತ ಸುಮಾರು 9 ಪೊಲೀಸ್ ಠಾಣೆಗಳಲ್ಲಿ 42 ಪ್ರಕರಣಗಳನ್ನು ಭೇದಿಸಿದ ಪೊಲೀಸ್ ಇಲಾಖೆ ಒಟ್ಟು 1,50,00,000 ಮುದ್ದೆ ಮಾಲನ್ನು ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾಗಿರುವಂಥ ಪ್ರದೀಪ್ ಗುಂಟಿ ತಿಳಿಸಿದರು. ನಗರದ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿ ಆವರಣದಲ್ಲಿ ಕರೆದಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಆರೋಪಿಗಳು ಹೊರ ರಾಜ್ಯದವರಾಗಿದ್ದು ಇಲ್ಲಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಕೆಲವರು ಇಲ್ಲಿರುವಂತಹ ಕಳ್ಳರು ಅನ್ಯ ರಾಜ್ಯದಲ್ಲಿಯೂ ಕೂಡ ಬಂಧನವಾಗಿದ್ದಾರೆ. ಹೀಗಾಗಿ ಕಳ್ಳತನವಾದ ಮಾಲನ್ನು ಅವರವರ ಒಂದು ಮಾಲೀಕರಿಗೆ ಕರೆಸಿ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಭಾಲ್ಕಿ, ಜನ್ವಾಡ, ಬಸವ ಕಲ್ಯಾಣ, ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ ಸೇರಿದಂತೆ ಹಲವು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದ ವಿವಿಧ ಪ್ರಕರಣಗಳನ್ನು ಯಶಸ್ವಿಯಾಗಿ ಭೇದಿಸಲಾಗಿದೆ. ಹೀಗಾಗಿ ಭೇದಿಸಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಕೂಡ ಒಂದು ಧನ್ಯವಾದಗಳನ್ನು, ಒಂದು ಪ್ರಶಂಸನೀಯ ವ್ಯಕ್ತಪಡಿಸ್ತೇನೆ ಎನ್ನುವಂಥ ಮಾತನ್ನು ಎಸ್ಪಿ ಪ್ರದೀಪ್ ಗುಂಟಿಯವರು ಹೇಳಿದರು. ಚಿಲ್ಲರಗಿ ಗ್ರಾಮದ ಪುಣ್ಯವತಿ ಎನ್ನುವ ಮಹಿಳೆ ನಮ್ಮ ಸುದ್ದಿ ಸಮಯದೊಂದಿಗೆ ಮಾತಾಡ್ತಾ, ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥ ಚಿಲ್ಲರಗಿ ಗ್ರಾಮದ ನಮ್ಮ ಮನೆಯಲ್ಲಿ ಒಂದು 8 ತಿಂಗಳ ಹಿಂದೆ ಕಳ್ಳತನ ಆಗಿತ್ತು. ಸುಮಾರು 8 ತಿಂಗಳ ಕೆಳಗೆ ನಮ್ಮ ಮನೆಯಲ್ಲಿ ಬೆಳ್ಳಿ, ಬಂಗಾರ, ಮೊಬೈಲ್ ಮತ್ತು ಹಣ ಕಳ್ಳತನವಾಗಿತ್ತು. ಪೊಲೀಸ್ ಇಲಾಖೆಯವರು ಸತತ ಪರಿಶ್ರಮದೊಂದಿಗೆ ನಮ್ಮ ಬಂಗಾರ ನಮಗೆ ಮರಳಿ ಕೊಟ್ಟಿರುವಂತಹ ಜನವಾಡ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ಹಾಗೂ ಎಸ್ಪಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂದು ಪುಣ್ಯವತಿಯವರು ಹೇಳಿದರು. ಇದೇ ವೇಳೆ ವಿವಿಧ ಪೊಲೀಸ್ ಠಾಣೆಯ PSI, CPI ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕಳೆದ ತಿಂಗಳಲ್ಲಿ ಕಳುವಾದ ಪ್ರಾಪರ್ಟಿ
ಗೋಲ್ಡ್ ಆಗಲಿ, ಮನೆ ಕಳುವಾಗಿ ಗೋಲ್ಡ್ ಕಳ್ಕೊಂಡಿದ್ದವರನ್ನು ಕರೆದು, ಬೈಕ್ ಕಳ್ಕೊಂಡಿದ್ದವರನ್ನು ಕರೆದು ಇವತ್ತು ನಮ್ಮ ಜಿಲ್ಲಾ ಪೊಲೀಸ್ DR ಗ್ರೌಂಡ್ಸಲ್ಲಿ ಪ್ರಾಪರ್ಟಿ ಪೆರೇಡ್ ಇಟ್ಕೊಂಡು ಅವರವರಿಗೆ ಹಸ್ತಾಂತರಿಸಲು ನಾವು ಇವತ್ತು ಮುಂದಾಗಿದ್ದೇವೆ. ಒಟ್ಟಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ 9 ಪೊಲೀಸ್ ಸ್ಟೇಷನ್ಗಳಲ್ಲಿ 42 ಪ್ರಕರಣಗಳನ್ನು ನಮ್ಮ ಪೊಲೀಸರು ಭೇದಿಸಿ 1,50,00,000 ಸೊತ್ತನ್ನು ಸುಮಾರು ರಿಕವರಿ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದರೆ ಭಾಲ್ಕಿ ಗ್ರಾಮೀಣ ಪೊಲೀಸ್ ಸ್ಟೇಷನಲ್ಲಿ 2 ಮೋಟಾರ್ ಕೇಬಲ್ ಪ್ರಕರಣಗಳನ್ನು ಬೇಕಲು ಇವತ್ತು ಮುಂದಾಗಿದ್ದಾರೆ. ಅದೇ ರೀತಿ ಹುಮ್ನಾಬಾದ್ ಪೊಲೀಸ್ ಸ್ಟೇಷನು ಸುಮಾರು 8 ಕಾರುಗಳನ್ನು ನಮ್ಮವರು ಸೀಸ್ ಮಾಡಿದ್ದಾರೆ. ಒಬ್ಬನೇ ಕಳ್ಳ ಇದ್ದಾನೆ. ತುಂಬ ಸೋಫಿಸ್ಟಿಕೇಟೆಡ್ ಆಗಿ ಕಾರುಗಳನ್ನು ಕಳುವು ಮಾಡ್ತಿದ್ದ. ಕಾರುಗಳಿಗೆ ಸೆನ್ಸಾರ್ ಇದ್ದರೆ ಸೆನ್ಸಾರ್ಗಳನ್ನು ಲ್ಯಾಪ್ಟಾಪ್ ಮುಖಾಂತರ ಸೆನ್ಸಾರ್ಗಳನ್ನು ಆ್ಯಕ್ಟಿವ್ ಮಾಡಿ ಕಾರು ಅನ್ಲಾಕ್ ಮಾಡೋದು, ಇಲ್ಲ ಫಿಸಿಕಲ್ಲಿ ಕೀಸ್ ಯೂಸ್ ಮಾಡಿ ಕಾರನ್ನು ಅನ್ಲಾಕ್ ಮಾಡಿಕೊಂಡು ಕಾರನ್ನು ತಗೊಂಡು ಹೋಗುವ ಒಬ್ಬ ಆರೋಪಿಯನ್ನು ನಮ್ಮ ಹುಮ್ನಾಬಾದ್ ಪೊಲೀಸರು ಹಿಡಿದಿದ್ದಾರೆ. 8 ಕಾರುಗಳು ಸಿಕ್ಕಿದ್ದಾವೆ. ಅದರಲ್ಲಿ 1 ಕಾರ್ ಮಾತ್ರ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಮಿಕ್ಕಿದ 2 ಕಾರುಗಳು ಮಹಾರಾಷ್ಟ್ರದವರಿಗೆ ಸೇರಿದ್ದು, ಅವರವರಿಗೆ ಹಸ್ತಾಂತರಿಸಲಾಯಿತು. ಮಿಕ್ಕಿದ 5 ಗಾಡಿಗಳು ಯಾರ್ದಂತ ನಾವು ಪತ್ತೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹುಮ್ನಾಬಾದ್ ಪೊಲೀಸರು. ಚಿಡುಗುಪ್ಪ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಭವಾನಿ ಮಾತೆಯ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ಅತ್ಯಂತ ವೈಭವಯುತವಾಗಿ ಜರುಗಿತು. ರಾಜ್ಯ ಮತ್ತು ಹೊರ ರಾಜ್ಯದ ನೂರಾರು ಭಕ್ತರು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ದಸರಾ ಹಬ್ಬದ ಒಂದು 5 ದಿನಗಳ ಬಳಿಕ ಹುಣ್ಣಿಮೆಯಂದು ಜರುಗುವಂತಹ ಶ್ರೀ ಭವಾನಿ ಮಾತೆ ಪಲ್ಲಕ್ಕಿ ಉತ್ಸವ ಈ ಭಾಗದಲ್ಲಿ ಭವಾನಿ ಮಾತೆ ಪಲ್ಲಕ್ಕಿ ಉತ್ಸವವು ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಪಲ್ಲಕ್ಕಿ ಮೆರವಣಿಗೆಯು ಮಂದಿರದಿಂದ ಹೊರಟು ಹಳೆಯ ಪಟ್ಟಣದ ಶ್ರೀ ಭವಾನಿ ಮಂದಿರಕ್ಕೆ ಭೇಟಿ ನೀಡಿ ಬೆಳಿಗ್ಗೆ ಮತ್ತೆ ಪುನಃ ಮರಳಿತು. ತಾಯಿಯ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಶ್ರೀ ಭವಾನಿ ಮಾತೆ, ಶ್ರೀ ಪಂಚಮುಖಿ ಹನುಮಾನ್, ಆಮೇಲೆ ಉಜ್ಜೈನ್ ಮಹಾಕಾಲ್ ದೇವರುಗಳ ಸ್ತಬ್ಧ ಚಿತ್ರಗಳು, ರಾಜ್ಯ ಹೊರ ರಾಜ್ಯದ ಒಂದು ಬ್ರಾಸ್ ಬ್ಯಾಂಡ್ ಕಂಪನಿಗಳ ಸಂಗೀತ, ನವಿಲು ನೃತ್ಯ, ತಾಯಿ ಭವಾನಿಯ ಒಂದು ಸಾಂಪ್ರದಾಯಿಕ ಸಂಗೀತ ಸೇರಿದಂತೆ ಅನೇಕ ಮನರಂಜನೆ ಕಾರ್ಯಕ್ರಮಗಳು ನೋಡುಗರ ಕಣ್ಮನ ಸೆಳೆದವು. ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಬಂದೋಬಸ್ತ್ ಕೂಡ ಮಾಡಿತ್ತು. ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್, DCC ಬ್ಯಾಂಕ್ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್, ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು, ಗಣ್ಯ ವ್ಯಕ್ತಿಗಳು ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹಾಗೂ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅಭಿಮಾನಿಗಳು ಏರ್ಪಡಿಸಿರುವಂತಹ ಭಕ್ತರ ಪ್ರಸಾದ ವಿತರಣೆಗೆ ಉಭಯ ಮುಖಂಡರು ಚಾಲನೆ ಕೂಡ ನೀಡಿದರು. ಮೆರವಣಿಗೆ ರಾತ್ರಿ ಇಡೀ ಜರುಗಿ ಬೆಳಗ್ಗೆ ಸಂದರ್ಭದಲ್ಲಿ ಮಂದಿರ ತಲುಪಿತು. ಸಾವಿರಾರು ಭಕ್ತರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿ ವರ್ಷ ಭರ್ಜರಿಯಾಗಿ ಮೆರವಣಿಗೆ ಜರುಗುತ್ತೆ. ನೆರೆಯ ಮಹಾರಾಷ್ಟ್ರ, ತೆಲಂಗಾಣದಿಂದಲೂ ಕೂಡ ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ಈ ಕೆಟ್ಟ ಚಟಗಳು ಮತ್ತು ವ್ಯಸನಗಳಿಗೆ ಏನು ದಾಸರಾಗಿದ್ದಾರೆ ಅವರೆಲ್ಲ ಒಂದು ಹೊಸ ಜೀವನ ನಡೆಸಲಿಕ್ಕೆ ಮದ್ಯವರ್ಜನ ಶಿಬಿರ ಸಹಕಾರಿಯಾಗಿದೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ದಿನೇಶ್ ಪೂಜಾರಿ ಹೇಳಿದರು. ಪಟ್ಟಣದ ಒಂದು ಭಾಲ್ಕಿ ಪಟ್ಟಣದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಿರುವಂಥ ನವಜೀವನ ಸಮಿತಿ ರಚನೆ ಮತ್ತು ಆತ್ಮಾವಲೋಕನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡ್ತಾರೆ. ಶಿಬಿರಕ್ಕೆ ಆಗಮಿಸಿ ಹೊಸ ಜೀವನ ನಡೆಸಲು ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳು ಉತ್ತಮ ಜೀವನ ನಡೆಸಲು ಮುನ್ನುಡಿ ಬರೆಯಬೇಕು. ಒಂದು ಕುಡಿತ ಎನ್ನುವಂಥದ್ದು ಬಹಳ ಮಾರಕವಾಗಿರುವಂಥ ಒಂದು ರೋಗ. ಮಾಡಿದ ಒಂದು ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ ಶಿಬಿರಾರ್ಥಿಗಳು ನೀಡಿದ ಮಾರ್ಗದರ್ಶನ, ಶಿಬಿರಾಧಿಕಾರಿಗಳು ನೀಡಿರ್ತಕ್ಕಂಥ ಒಂದು ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಿರೆಂದು ನಾನು ನಂಬಿದ್ದೇನೆ. ಮುಂದೆ ನೀವು ನಿಮ್ಮ ಮನೆಗೆ ಹೋದ ನಂತರ ಕುಡಿತ ಬಿಡುತ್ತೇನೆ ಎನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ನೀವೆಲ್ಲರೂ ಕೈಗೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಸಂಸಾರವನ್ನು ನಡೆಸಬೇಕು ಅನ್ನುವಂಥ ಒಂದು ಮಾರ್ಗದರ್ಶನವನ್ನು ಮಾಡಿದರು. 1995ನೇ ಮಧ್ಯವರ್ಜನ ಶಿಬಿರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುಭಾಷ್ ಹಂಸೂರೆ ಮಾತನಾಡಿ, ನಿಮಗೆ ಯಾವುದೇ ಸಮಸ್ಯೆ ಬಂದರೂ ಅದಕ್ಕೆ ಪರಿಹಾರ ಕಂಡುಕೊಳ್ಳಿ ಹೊರತು ಮದ್ಯಪಾನ ಮಾಡುವುದರಿಂದ ಯಾವುದೇ ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ ಎನ್ನುವುದು ಅರಿತು ಜೀವನ ಸಾಗಿಸಿ ಎಂದು ಹೇಳಿದರು. ಕೇಂದ್ರ ಕಚೇರಿ ಶುದ್ಧಗಂಗಾ ಯೋಜನಾಧಿಕಾರಿ ಫಕೀರಪ್ಪ ಬೆಲ್ಲಮುದ್ದಿ ಮಾತನಾಡಿ, ನಿಮ್ಮ ಪುಣ್ಯದ ಫಲದಿಂದಲೇ ಇಂತಹ ಶಿಬಿರದಲ್ಲಿ ಪಾಲ್ಗೊಳ್ಳಲು ನಿಮಗೆ ಅವಕಾಶ ದೊರೆತಿದೆ. ಹೀಗಾಗಿ ನೀವೆಲ್ಲರೂ ಕೂಡ ಈ ಶಿಬಿರದ ಸಂಪೂರ್ಣ ಲಾಭ ಪಡೆದುಕೊಳ್ಳಬೇಕೆಂದು ಹೇಳಿದರು. ಶಿಬಿರಾಧಿಕಾರಿ ಕುಮಾರ್ ಟಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾರೆ. ತಾಲೂಕು
ತಾಲೂಕು ಯೋಜನಾಧಿಕಾರಿ ಸಂತೋಷ್ ನಾಯಕ್, ಪ್ರಮುಖರಾದ ಶಿವಾನಂದ ನಕಾಟಿ, ರಾಜು ಪಿ, ಸೇವಾ ಪ್ರತಿನಿಧಿ ಪ್ರಸಿಲ್ಲಾ ಡಿಸೋಜ, ನಿರಂಜಪ್ಪ ಪಾತ್ರೆ, ಸಂತೋಷ್ ಬಿಜಿ ಪಾಟೀಲ್, ಪಿಕೆ ಪಲ್ಲವಿ, ಶ್ರೀಕಾಂತ್ ಸೇಗುಣಸಿ, ವೀರಭದ್ರ ಹಲ್ಬುರ್ಗೆ, ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಅಧ್ಯಕ್ಷ ಜಯರಾಜ್ ದಾಮಶೆಟ್ಟಿ ಸೇರಿದಂತೆ ಇನ್ನು ಅನೇಕ ಜನರು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ತಿಳ್ಕೊಂಡಿದ್ದೀರಿ ಏನೋ ಗೊತ್ತಿಲ್ಲ, ಅಥವಾ ಅವತ್ತಿನಿಂದ ನಾನು ಕುಡ್ಕೊಂಡು ಬಂದಿರುವುದರಿಂದಲೇ ನನಗೆ 4 ಜನರದ ಸಂಪರ್ಕ ಆಗಿದೆ ಅಂತ ಯೋಚನೆ ಮಾಡಿದ್ದೀರಿ ಏನೋ ಗೊತ್ತಿಲ್ಲ, ಅಥವಾ ನಾನು ಅವತ್ತಿನಿಂದ ಕುಡ್ಕೊಂಡು ಬಂದಿರುವುದರಿಂದಲೇ ನನ್ನನ್ನು ಶರಾಬ್ ಅಂಗಡಿಯೋ ಬಹಳ ಗೌರವದಿಂದ ನೋಡ್ತಾನೆ ಅಂತ ಯೋಚನೆ ಮಾಡಿದ್ದೀರಾ ಏನ ನಮಗೆ ಗೊತ್ತಿಲ್ಲ. ಆದರೆ ನಿಜವಾಗಿ ಇಂಥ ಒಂದು ಶಿಬಿರಕ್ಕೆ ಬಂದು ಹೊಸ ಜೀವನವನ್ನು ಮಾಡಲಿಕ್ಕೆ ಅಥವಾ ಮಾಡಿದಂಥ ತಪ್ಪನ್ನು ತಿದ್ದಿಕೊಳ್ಳಿಕ್ಕೆ ಅವರು ಕಳೆದ 8 ದಿನಗಳಿಂದ ನಿಮಗೆ ಕುಮಾರಿ ಇರ್ಬೋದು, ಪ್ರಸಿಲ್ಲಾ ಅವರು ಇರ್ಬೋದು, ಅಥವಾ ನಮ್ಮ ಬೇರೆ ಬೇರೆ ಗಣ್ಯರು ಬಂದು ನಿಮಗೆ ಕೊಟ್ಟಂಥ ಮಾಹಿತಿ ಮಾರ್ಗದರ್ಶನ ಇರ್ಬೋದು, ಅವರೆಲ್ಲರೂ ಕೂಡ ಈ ಕುಡಿತ ಎನ್ನುವಂಥದ್ದು ಅದು ಮಾರಕ ಕಾಯಿಲೆ, ಅದರಿಂದ ಯಾರೂ ಕೂಡ ಉದ್ಧಾರ ಆದದ್ದಿಲ್ಲ, ಯಾರೂ ಸಾಧನೆ ಮಾಡಿದ್ದಿಲ್ಲ ಎನ್ನುವ ದಿಟ್ಟವಾದಂಥ ನಿರ್ಧಾರ, ದಿಟ್ಟವಾದಂಥ ಹೆಜ್ಜೆ ಎನ್ನುವಂಥದ್ದೊಂದು ಮಾತನ್ನು ನಾವು ಕೇಳಿದ್ದೇವೆ. ಆ ರೀತಿಯ ನಿಮ್ಮ ನಿರ್ಧಾರಗಳು ಇವತ್ತು ಆಗಿರ್ತದೆ, ಆಗಿರಲೇಬೇಕು. ಅದರಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟಗಳು ಬಂದಿರಬಹುದು, ಯಾವುದೇ ನಿಮಗೆ ಸಮಸ್ಯೆಗಳು ಬರ್ಬೋದು, ಯಾವುದೇ ನಿಮಗೆ ಇಷ್ಟರವರೆಗೆ ನೀವು ಅನುಭವಿಸಿದ ಸಮಸ್ಯೆಗಳು ಬರ್ಬೋದು, ಆದರೆ ಅದಕ್ಕೆ ಪರಿಹಾರ ಬೇರೆನೇ ಇದೆ ಹೊರತು ಮದ್ಯಪಾನ ಎನ್ನುವಂಥದ್ದು ಅಲ್ಲ ಎನ್ನುವಂಥದ್ದನ್ನು ನೀವು ಈ ಒಂದು ಸಂದರ್ಭದಲ್ಲಿ ನಿರ್ಧಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2025ರಿಂದ 28ನೇ ಅವಧಿಯ ಚುನಾವಣೆಗೆ ಅಕ್ಟೋಬರ್ 13ರಂದು ಸೋಮವಾರ ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸಲಾಗುವುದು. ಅಂದೇ ವೇಳಾಪಟ್ಟಿ ಕೂಡ ಪ್ರಕಟಗೊಳ್ಳಲಿದ್ದು ಮತದಾರರ ಕರಡು ಪ್ರತಿ ಪ್ರಕಟವಾಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಆಗಿರುವಂತಹ ಹಿರಿಯ ಪತ್ರಕರ್ತರು ಆಗಿರುವಂತಹ ಶಶಿಕಾಂತ್ ಸೆಂಬಳಿ ತಿಳಿಸಿದ್ದಾರೆ. ಅಕ್ಟೋಬರ್ 19ರಿಂದ ನಾಮಪತ್ರ ಸಲ್ಲಿಕೆ ಆರಂಭ ಆಗುತ್ತೆ. ಆಮೇಲೆ ಅಕ್ಟೋಬರ್ 27ರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ. ಆಮೇಲೆ ಅಕ್ಟೋಬರ್ 28ರಂದು ನಾಮಪತ್ರ ಪರಿಶೀಲನೆ ಆಗ್ತಾ ಇದೆ. ಅಕ್ಟೋಬರ್ 30ರಂದು ನಾಮಪತ್ರಗಳನ್ನು ಹಿಂತೆಗೆದುಕೊಳ್ಳುವಂಥ ಕೊನೆಯ ದಿನ ಆಗಿರುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. ನವೆಂಬರ್ 9ರಂದು ಭಾನುವಾರ ದಿವಸ ಬೀದರ್ ಜಿಲ್ಲಾ ಒಂದು ಕೇಂದ್ರದಲ್ಲಿ ಬೆಳಗ್ಗೆ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಮತದಾನ ನಡೆಯುತ್ತೆ. ಮತದಾನದ ಬಳಿಕ ಅದೇ ದಿನ ಸಾಯಂಕಾಲದವರೆಗೆ ಮತ ಎಣಿಕೆ ಕೂಡ ನಡೆಯುತ್ತೆ. ಫಲಿತಾಂಶ ಕೂಡ ಅಂದೇ ಪ್ರಕಟ ಆಗುತ್ತೆ ಎಂದು ಚುನಾವಣಾಧಿಕಾರಿ ಶಶಿಕಾಂತ್ ಎಸ್ ಶೆಂಬಳ್ಳಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಚುನಾವಣೆಯ ಹೊಸ ಅಪ್ಡೇಟ್ಗಳನ್ನು ಒಂದು ಕೇಂದ್ರ ಕಚೇರಿಯ ಒಂದು ವಿಳಾಸವನ್ನು, ಚುನಾವಣೆ ನಡೆಯುವಂತಹ ಒಂದು ಸ್ಥಳವನ್ನು, ಇವೆಲ್ಲವುಗಳನ್ನು ಕೂಡ ಚುನಾವಣೆವರೆಗೆ ವಿವಿಧ ಮಾಹಿತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ನೀತಿ ಸಂಹಿತೆ ಈಗಾಗಲೇ ಜಾರಿಯಾಗಿದೆ. ಪ್ರತಿಯೊಬ್ಬ ಪತ್ರಕರ್ತರು ಕೂಡ ಒಂದು ಚುನಾವಣೆ ಒಂದು ಮತದಾನ ಮಾಡುವಂಥ ಪತ್ರಕರ್ತರು ಈ ಎಲ್ಲ ಚುನಾವಣಾ ನೀತಿ ಸಂಹಿತೆಯನ್ನು ತಪ್ಪದೇ ಪಾಲಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.